ಕಾಮರ್ಸ್ ಕಾರ್ನರ್ ಕನ್ನಡ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ವಾಗತ. ಇದು ನಿಮ್ಮ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಮ್ಯಾಥಮೆಟಿಕಲ್ ಆ್ಯಾವ್ರೇಜ್ ಆ್ಯಂಡ್ ಪೊಸಿಷನಲ್ ಆ್ಯಾವ್ರೇಜ್ ಬರುತ್ತೆ. ಈಗಾಗಲೇ ಮ್ಯಾಥಮೆಟಿಕಲ್ ಆ್ಯಾವ್ರೇಜಲ್ಲಿ ಜಸ್ಟ್ ನಾವು ಅರ್ಥಮೆಟಿಕ್ ಮೀನ್ನ ಮಾತ್ರ ನೋಡಿದ್ವಿ. ಪೊಸಿಷನಲ್ ಆ್ಯಾವ್ರೇಜಲ್ಲಿ ಮೀಡಿಯನ್ ಮತ್ತು ಮೋಡ್ ಎರಡನ್ನೂ ಕೂಡ ನೋಡಿದ್ವಿ. ಪ್ರಾಪರ್ಟೀಸ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಆದರೆ ಇನ್ನು ಮ್ಯಾಥಮೆಟಿಕಲ್ ಆ್ಯಾವ್ರೇಜಲ್ಲಿ ಎರಡು ಆ್ಯಾವ್ರೇಜಸ್ಗಳು ಉಳಿದಿತ್ತು. ಒಂದು ಹಾರ್ಮೋನಿಕ್ ಮೀನ್, ಇನ್ನೊಂದು ಜಾಮೆಟ್ರಿಕ್ ಮೀನ್. ಎನ್ ಇ ಟಿ ಪರ್ಪಸ್ಸಿಂದ ಗಮನಿಸೋದಾದರೆ ಹಾರ್ಮೋನಿಕ್ ಮೀನ್ ಅಂತಂದರೆ ಜಸ್ಟ್ ಅದರ ಫಾರ್ಮುಲಾ ಮತ್ತು ಜಾಮೆಟ್ರಿಕ್ ಮೀನ್ನ ಫಾರ್ಮುಲಾ ನಮಗೆ ಗೊತ್ತಿದ್ದರೆ ಸಾಕು. ಇನ್ನು ಪ್ರಾಪರ್ಟೀಸ್ನ ಕುರಿತು ಮಾತಾಡೋದಾದರೆ ಜಸ್ಟ್ ನಮ್ಮ ಅರ್ಥಮೆಟಿಕ್ ಮೀನ್ನ ಪ್ರಾಪರ್ಟೀಸ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು, ಅಲ್ಲಿಯ ಪ್ರಾಪರ್ಟೀಸ್ಗಳೇ. ಆದರೆ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಇವುಗಳ ನಡುವಿನ ಸಂಬಂಧ ಬರುತ್ತೆ, ರಿಲೇಷನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಆ್ಯಂಡ್ ಹಾರ್ಮೋನಿಕ್ ಮೀನ್ ಅಂತ. ಅದನ್ನು ನಾವು ಚೆನ್ನಾಗಿ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಜಸ್ಟ್ ಈಗ ಹಾರ್ಮೋನಿಕ್ ಮೀನ್ ಅಂದರೆ ಏನು ಅಂತ ನೋಡೋಣ. ನೋಡಿ, ಹಾರ್ಮೋನಿಕ್ ಮೀನ್ ಫಾರ್ ಎ ಗಿವನ್ ಸೆಟ್ ಆಫ್ ನಾನ್ ಝೀರೋ ಅಬ್ಸರ್ವೇಷನ್ ಅಂತಂದರೆ ನಮ್ಮ ಅಬ್ಸರ್ವೇಷನ್ಸಲ್ಲಿ ಯಾವುದೇ ಕಾರಣಕ್ಕೂ ಝೀರೋ ಅನ್ನೋದು ಇರಬಾರ್ದು. ಮೊದಲನೇ ಕಂಡೀಷನ್, ಝೀರೋ ಅನ್ನೋದು ಇರಬಾರ್ದು. ಆಗ ಹಾರ್ಮೋನಿಕ್ ಮೀನ್ ಏನಾಗುತ್ತೆ ಗೊತ್ತಾ? Harmonic mean is defined as the reciprocal of the arithmetic mean. ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. Reciprocal of the arithmetic mean of the reciprocal of the observation. ಒಂದು ವರ್ಡ್ ನಿಮಗೆ ಇಲ್ಲಿ ಬರ್ತಾ ಇದೆ, ದಟ್ ಈಸ್ ರೆಸಿಪ್ರೋಕಲ್. ಈ ರೆಸಿಪ್ರೋಕಲ್ ಅಂದರೆ ಏನು ಗೊತ್ತಾ? ಎರಡರ ರೆಸಿಪ್ರೋಕಲ್ ತೆಗಿರಪ್ಪ ಅಂತಂದರೆ 1/2. ಯಾಕಂತಂದರೆ ಕೆಳಗಡೆ 1 ಇದೆ ಅಂತ ಅರ್ಥ. ಅದನ್ನು ಉಲ್ಟಾ ಮಾಡಿ ಅನ್ನೋದನ್ನೇ ರೆಸಿಪ್ರೋಕಲ್ ಅನ್ನೋದು. ಸೊ 1/2 ಅಂತೀವಿ. ದೆನ್ 2/3ನ ರೆಸಿಪ್ರೋಕಲ್ ಮಾಡಿ ಅಂದರೆ 3/2. ಅರ್ಥ ಆಗ್ತಿದೆ? ಇದನ್ನು ನಾವು ರೆಸಿಪ್ರೋಕಲ್ ಅಂತೀವಿ. ಈಗ ನಮ್ಮ ಹಾರ್ಮೋನಿಕ್ ಮೀನ್ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಎ ಎಮ್ ಅಂತಂದರೆ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ ರೆಸಿಪ್ರೋಕಲ್ ಅಂತ ಫಸ್ಟ್ ಅರ್ಥಮೆಟಿಕ್ ಮೀನ್ನ ಫಾರ್ಮುಲಾ ಏನು ಇಂಡಿವಿಜುವಲ್ ಸೀರೀಸಿಗೆ ಹೇಳ್ತೀರಾ? ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಈ ಒಂದು ಅರ್ಥಮೆಟಿಕ್ ಮೀನ್ನ ರೆಸಿಪ್ರೋಕಲ್ ಮಾಡು ಅಂತಂದರೆ ಎನ್ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್. ಅದಾದ ಮೇಲೆ ಅರ್ಥಮೆಟಿಕ್ ಮೀನ್ ಆಫ್ ದಿ ರೆಸಿಪ್ರೋಕಲ್ ಆಫ್ ದಿ ಅಬ್ಸರ್ವೇಷನ್. ಅರ್ಥಮೆಟಿಕ್ ಮೀನನ್ನು ರೆಸಿಪ್ರೋಕಲ್ ಮಾಡಿದ ಮೇಲೆ ಅಬ್ಸರ್ವೇಷನ್ನ ರೆಸಿಪ್ರೋಕಲ್ ಮಾಡು ಅಂತಂದರೆ ಇದು ಅಬ್ಸರ್ವೇಷನ್ ಅಲ್ಲೇನ್ರಿ? ಓಕೆ, ದೀಸ್ ಆರ್ ಆಲ್ ಅಬ್ಸರ್ವೇಷನ್, ರೈಟ್? ಸೊ ಅಬ್ಸರ್ವೇಷನ್ ರೆಸಿಪ್ರೋಕಲ್ ಮಾಡು ಡಿವೈಡೆಡ್ ಬೈ ಸಮೇಷನ್ ಎಕ್ಸ್. ದಿಸ್ ಈಸ್ ದ ಅರ್ಥಮೆಟಿಕ್ ಮೀನನ್ನು ನಾವು ರೆಸಿಪ್ರೋಕಲ್ ತಗೊಂಡ್ವಿ, ಅದರ ಅಬ್ಸರ್ವೇಷನ್ಸ್ ರೆಸಿಪ್ರೋಕಲ್ ತಗೊಂಡ್ವಿ ಅಂತಂದರೆ ಇದು ಹಾರ್ಮೋನಿಕ್ ಮೀನ್ ಆಗೋಗುತ್ತೆ. ಫಾರ್ಮುಲಾ ಗೊತ್ತಾಯ್ತಾ? ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಸಮೇಷನ್ 1 ಡಿವೈಡೆಡ್ ಬೈ ಎಕ್ಸ್. ಇದು ನಮ್ಮ ಇಂಡಿವಿಜುವಲ್ ಸೀರೀಸಿಗೆ ಸಂಬಂಧಪಟ್ಟಿರುವಂಥ ಫಾರ್ಮುಲಾ. ಡಿಸ್ಕ್ರಿಟ್ ಸೀರೀಸಿಗೆ, ಕಂಟಿನ್ಯೂಸ್ ಸೀರೀಸಿಗೆ ಹೇಗೆ ಬರುತ್ತೆ ಅನ್ನೋದು ನಾನು ಹೇಳೋದಿಲ್ಲ, ಬೇಡ. ಓಕೆ, ಎನ್ ಇ ಟಿಗೆ ಸಂಬಂಧಪಟ್ಟ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಮುಖ್ಯವಾದಂಥದ್ದನ್ನು. ಸರಿ, ಹೀಗಿದ್ರೆ ಈಗ ನನ್ನ ಹತ್ರ ಇದನ್ನು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಂದರೆ ಒಂದು ಐಡಿಯಾ ಇರಬೇಕು ಅನ್ನೋದಕ್ಕೋಸ್ಕರ. ಒಂದು ಇಂಡಿವಿಜುವಲ್ ಸೀರೀಸ್ ಇದೆ, 4, 3, 2, 6. ಈಗ ನಮ್ಮ ಅರ್ಥಮೆಟಿಕ್ ಮೀನ್ನ ಫಾರ್ಮುಲಾವನ್ನು ಹಾಕ್ತೀನಿ. ಎನ್ ಡಿವೈಡೆಡ್ ಬೈ ಸಮೇಷನ್ 1 ಡಿವೈಡೆಡ್ ಬೈ ಎಕ್ಸ್. ಓಕೆ, ಈ ಪ್ರತಿಯೊಂದು ಎಕ್ಸನ್ನು 1 ಡಿವೈಡೆಡ್ ಬೈ ಎಕ್ಸ್ ಮಾಡಬೇಕು. ನಾನು ಇಲ್ಲೇ ಡೈರೆಕ್ಟಾಗೆ ಮಾಡ್ಕೊಳ್ತೀನಿ. ಎನ್ ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್. 4, 3, 2, 6 ಎಷ್ಟಿದೆ ಅಬ್ಸರ್ವೇಷನ್? 4 ಅಬ್ಸರ್ವೇಷನ್ ಇದೆ. 4 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಎಕ್ಸ್ ಅಂತಂದಾಗ 1 ಡಿವೈಡೆಡ್ ಬೈ 4, 1 ಡಿವೈಡೆಡ್ ಬೈ 3 ಮಾಡಬೇಕು. ಸೊ 1 ಡಿವೈಡೆಡ್ ಬೈ 4 ಪ್ಲಸ್ 1 ಡಿವೈಡೆಡ್ ಬೈ 3 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 6. 6 ಬೇಡ, 8 ಹಾಕ್ಕೊಡಿ. ಓಕೆ, ಸೊ ನನಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ 4 divided by 0.25 plus 0.33 plus 0.5 plus 0.125 ಬರುತ್ತೆ ಆನ್ಸರ್. ದಟ್ ಈಕ್ವಲ್ಸ್ 4 ಡಿವೈಡೆಡ್ ಬೈ ಇದರ ಟೋಟಲ್ನ ನೀವು ಮಾಡೋದಾದರೆ 1.205 ಬರುತ್ತೆ. ಓಕೆ, ಫೈನಲ್ ಆನ್ಸರ್ 3.32 ಆನ್ಸರ್ ಬರುತ್ತೆ. ಓಕೆ, ಫೈನಲ್ ಆನ್ಸರ್ 3.32 ಬರುತ್ತೆ. ಇದು ಹಾರ್ಮೋನಿಕ್ ಮೀನ್. ಓಕೆ, ಹಾರ್ಮೋನಿಕ್ ಮೀನ್ನ ಫಾರ್ಮುಲಾ, ಹಾರ್ಮೋನಿಕ್ ಮೀನ್ ಹೇಗೆ ಕಂಡುಹಿಡಿತಾರೆ ಅನ್ನುವಂಥ ಐಡಿಯಾ ನಿಮಗಿದ್ದರೆ ಸಾಕು. ಓಕೆ, ಕ್ಯಾಲ್ಕುಲೇಷನ್ಗೆ ಅಷ್ಟು ಪ್ರಿಫರೆನ್ಸ್ ಕೊಡೋದು ಬೇಡ. ಈಗ ಒಂದು ಕ್ವಶನ್ಸ್ನ ನಾನು ನಿಮ್ಮ ಮುಂದೆ ಬೋರ್ಡ್ ಮೇಲೆ ಬರೆದಿದ್ದೀನಿ. ಇದು ಡಿಸೆಂಬರ್ 2019ನಲ್ಲಿ ಕೇಳಿದಂಥ ಕ್ವಶನ್. ಹಾರ್ಮೋನಿಕ್ ಮೀನ್ನ ತಿಳ್ಕೊಂಡ್ವಿ, ಆದರೆ ಈ ಕ್ವಶನ್ಸ್ನ ಒಂದು ಸ್ವಲ್ಪ ಸಾಲ್ವ್ ಮಾಡಿಕೊಂಡು ಹೋಗೋಣ. ಯಾಕೆ ಅಂತ ಹೇಳ್ತೇನೆ. The two cities P and Q are 360 kilometers. ಇದು ಫಸ್ಟ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್. ಓಕೆ,
2 cities P and Q are 360 kilometers apart from each other ಅಂತಂದರೆ P ಮತ್ತು Qಗೆ ಇರುವಂತಹ ಡಿಸ್ಟೆನ್ಸ್ ಬಂದು 360 ಕಿಲೋಮೀಟರ್ಸ್. ಓಕೆ, ಎರಡು ಸೈಡ್ ಹೋಗೋದಕ್ಕೂ ಬರೋದಕ್ಕೂ 360 ಕಿಲೋಮೀಟರ್ಸ್ ಆಗುತ್ತೆ. ಅ ಕಾರ್ ಗೋಸ್ ಫ್ರಮ್ P ಟು Q. ಈಗ P ಇಂದ Qಗೆ ಒಂದು ಕಾರ್ ಹೋಗಿದೆಯಂತೆ ವಿತ್ ಎ ಸ್ಪೀಡ್ ಆಫ್ 40 ಕಿಲೋಮೀಟರ್ಸ್ ಪರ್ ಹಾರ್ ಅಂತ. ಅರ್ಥ ಆಯ್ತಾ? ದೆನ್ ರಿಟರ್ನ್ ಬಂದಿದೆ, ರಿಟರ್ನ್ಸ್ ಟು P ವಿತ್ Q ಅ ಸ್ಪೀಡ್ ಆಫ್ 60 ಕಿಲೋಮೀಟರ್ಸ್ ಪರ್ ಹಾರ್. ಕಾರು P ಇಂದ Qಗೆ ಹೋಗಬೇಕಾದ್ರೆ 40 ಕಿಲೋಮೀಟರ್ ಪರ್ ಹಾರಲ್ಲಿ ಹೋಗಿದೆ, ಬರಬೇಕಾದ್ರೆ Q ಇಂದ Pಗೆ 60 ಕಿಲೋಮೀಟರ್ ಪರ್ ಹಾರಲ್ಲಿ ಆ ಸ್ಪೀಡಲ್ಲಿ ಬರ್ತಾ ಇದೆ. ವಾಟ್ ಈಸ್ ದ ಆವ್ರೇಜ್ ಸ್ಪೀಡ್ ಆಫ್ ದ ಕಾರ್? ಆವ್ರೇಜ್ ಅಂತಂದರೆ ಏನು ನಮಗೆ ಗೊತ್ತಿರುವ ಹಾಗೆ ಸರಾಸರಿ. ಅಂದ ಕೂಡಲೇ ನೀವೇನು ಮಾಡ್ತೀರಾ, ಸರಾಸರಿ ಅಂತಂದರೆ 40 ಕಿಲೋಮೀಟರ್ ಹೋಗಿದ್ದಾನೆ, ಮತ್ತು ಬರಬೇಕಾದ್ರೆ 60 ಕಿಲೋಮೀಟರ್ ಪರ್ ಹಾರ್ ಸೆಕೆಂಡಲ್ಲಿ ಬರ್ತಾ ಇದ್ದಾನೆ. ಆ್ಯಾವ್ರೇಜ್ ಅಂದರೆ ಡಿವೈಡೆಡ್ ಬೈ 2 ಅಲ್ವಾ, ದಟ್ ಈಕ್ವಲ್ಸ್ 100 ಡಿವೈಡೆಡ್ ಬೈ 2, 50 ಕಿಲೋಮೀಟರ್ಸ್ ಪರ್ ಹಾರ್ ಅಂತ ಇದೆ ಇಲ್ಲಿ. ಸೊ ಆಪ್ಷನ್ 3 50 ಕಿಲೋಮೀಟರ್ ಪರ್ ಹಾರ್ ಅಂತ ನೀವೇನಾದರೂ ಟಿಕ್ ಮಾಡಿದ್ದೆ ಆದರೆ ದಟ್ ಈಸ್ ರಾಂಗ್. ಆಪ್ಷನ್ಸಲ್ಲಿ 45 ಕಿಲೋಮೀಟರ್ ಪರ್ ಹಾರ್ ಇದೆ, 48 ಕಿಲೋಮೀಟರ್ ಇದೆ, 50 ಇದೆ, 55 ಇದೆ. ನೀವು ಈ ರೀತಿ ಸರಾಸರಿ ಅಂತ ನಿಮಗೆ ಗೊತ್ತು, ಮೀನ್ ಕಂಡುಹಿಡಿಯೋದು ಹೆಂಗೆ ಅಂತ ಎರಡು ಅಬ್ಸರ್ವೇಷನ್ಸ್ನ ಆ್ಯಡ್ ಮಾಡಿದ್ರಿ, ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಮಾಡೋಕ್ಕೆ ಏನಾದರೂ ನೀವು ಓದಿದ್ರೆ ದಟ್ ಈಸ್ ರಾಂಗ್. ಇದನ್ನು ಹೇಗೆ ಮಾಡಬಹುದು? ಈಗ ಒಂದು ನಿಮಗೆ ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಿಮಗೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಹೇಗೆ ಮಾಡೋದು? ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ, ನೀವು ಆ್ಯಕ್ಚುಲಿ ಫಸ್ಟ್ ಪೇಪರಿಗೆ ನೀವು ಓದಿದರೆ ಅದನ್ನು ಓದಿರ್ತೀರ. ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಹಾರ್ಸ್. ಇದು ನಿಮ್ಮ ಫಾರ್ಮುಲಾ. ಈ ಫಾರ್ಮುಲಾದ ಥ್ರೂ ಹೆಂಗೆ ಇದು ಮಾಡ್ತೀರಾ ಅಂತಂದರೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಹೋಗೋಕ್ಕೆ 360, ಬರೋಕ್ಕೆ 360, ಒಟ್ಟು 720 ಆಗುತ್ತೆ. 720. ಟೋಟಲ್ ಹಾರ್ಸ್ ಎಷ್ಟು ಬೇಕು ಅಂತಂದರೆ, ಹೋಗುವಾಗ 360 ಕಿಲೋಮೀಟರ್ನ 60 ಕಿಲೋಮೀಟರ್ ಪರ್ ಹವರ್, 40 ಕಿಲೋಮೀಟರ್ ಪರ್ ಹಾರಲ್ಲಿ ಹೋಗಿದ್ದಾನೆ ಅಂತಂದರೆ ಟೋಟಲ್ ಎಷ್ಟು ಅವರ್ಸ್ ಬೇಕು? 4 9 36, 9. ಅರ್ಥ ಆಯ್ತಾ? ದೆನ್ ಬರುವಾಗ 360 ಕಿಲೋಮೀಟರ್ನ ಪರ್ ಹಾರ್ ಅಂತೆ 1 ಗಂಟೆಗೆ 60 ಕಿಲೋಮೀಟರ್ ಅಂತೆ ಬಂದಿದ್ದಾನೆ. ಸೊ 6 36. ಓಕೆ, 9 + 6 ಟೋಟಲ್ ಅವರ್ಸ್ ಬೇಕು ನನಗೆ ಅಲ್ವೇನ್ರಿ? 720 ಡಿವೈಡೆಡ್ ಬೈ 15. ಓಕೆ, ದೆನ್ 15 4 60, 12 ಉಳಿಯುತ್ತೆ, 15 8 120. ಹಾಗಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 48 ಕಿಲೋಮೀಟರ್ ಪರ್ ಹಾರ್. ನಿಮ್ಮ ಈ ಸ್ಪೀಡ್ ಕ್ಯಾಲ್ಕುಲೇಷನ್ಗೆ ನಮಗೇನು ಆಲ್ರೆಡಿ ವೆಲ್ ಡಿಫೈನ್ಡ್ ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡಿದ್ರೆ 48 ಕಿಲೋಮೀಟರ್ ಪರ್ ಹಾರ್ ಬರುತ್ತೆ. ನೀವು ಆನ್ಸರ್ ಆಪ್ಷನ್ಸ್ 2ನ ನೀವೇನಾದರೂ ಟಿಕ್ ಮಾಡಿದರೆ ಅದು ರೈಟ್ ಆನ್ಸರ್. ಆದರೆ ನಾನು ಯಾಕೆ ಇದನ್ನು ಇಲ್ಲಿ ಸಡನ್ನಾಗಿ ತಂದೆ ಗೊತ್ತಾ? ಈ ರೀತಿಯಾದಂಥ ಪ್ರಾಬ್ಲಮ್ನ ನೀವು ಹಾರ್ಮೋನಿಕ್ ಮೀನ್ನಲ್ಲೂ ಸಹ ಫೈಂಡ್ ಔಟ್ ಮಾಡಬಹುದು. ಹೇಗೆ ಅಂತ ನೋಡಲ್ವಾ? ಹೇಗೆ ಅಂತಂದರೆ, ಇಲ್ಲಿ ಅಬ್ಸರ್ವೇಷನ್ಸ್ಗಳನ್ನು ಬರ್ಕೊಳ್ಬೇಕು. ಎಕ್ಸ್ ಅನ್ನೋ ವೇರಿಯೇಬಲ್, ಅಬ್ಸರ್ವೇಷನ್ಸ್ಗಳು ಹೋಗಬೇಕಾದ್ರೆ 40 ಕಿಲೋಮೀಟರ್ಸ್ ಪರ್ ಹಾರ್, ಬರಬೇಕಾದ್ರೆ 60 ಕಿಲೋಮೀಟರ್ಸ್ ಪರ್ ಹಾರ್. ಇದು ನಿಮ್ಮ ಪ್ರಾಬ್ಲಮ್. ಅರ್ಥ ಆಗ್ತಿದೆ? ಈಗ ಹಾರ್ಮೋನಿಕ್ ಮೀನ್ ಫಾರ್ಮುಲಾ ಏನು? n ಡಿವೈಡೆಡ್ ಬೈ ಸಮೇಷನ್ 1 ಡಿವೈಡೆಡ್ ಬೈ ಎಕ್ಸ್. n ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ 2 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಎಕ್ಸ್ ಅಂತಂದರೆ 1 ಡಿವೈಡೆಡ್ ಬೈ 40 ಪ್ಲಸ್ 1 ಡಿವೈಡೆಡ್ ಬೈ 60. ಅರ್ಥ ಆಗ್ತಿದೆ? ಈಗ ಇದರ ಎಲ್ ಸಿ ಎಮ್ನ ತೆಗಿತೀನಿ. 2 4 6 4 24, 6 4 24, 2400. ಈಗ ಇದನ್ನು ಇದು ಮಾಡ್ತೀನಿ ಹೀಗೆ ಇಂಟು. ನೋಡಿ, ಎಲ್ ಸಿ ಎಮ್ ತೆಗೆದ ಕೂಡಲೇ ನೀವೇನು ಮಾಡಬೇಕು? ಒಂದು ಬ್ಲೈಂಡ್ ಮೆಥಡ್ ನೋಡಿ, 60ನ ಇಲ್ಲಿ ಬರ್ಕೊಳ್ಳಿ, 40ನ ಈ ಕಡೆ ಬರ್ಕೊಳ್ಳಿ. ಎಲ್ ಸಿ ಎಮ್ ತೆಗೆದ ಮೇಲೆ ಇಷ್ಟು ಕೆಲಸ ಇದೆ ನಿಮಗೆ. 40 ಇಂಟು ಇಲ್ಲಿ 60 ಅವ್ರನ್ನ ಬರ್ಕೋಬೇಕು. 60 ಇಂಟು 40 ಎಲ್ ಸಿ ಎಮ್ ತೆಗೆದ ಮೇಲೆ. ಎಲ್ ಸಿ ಎಮ್ ಹೆಂಗೆ ತೆಗೆದೆ? 6 4 20 ಮಲ್ಟಿಪ್ಲೈ ಮಾಡಿಕೊಂಡೆ. ನಂತರ 60 ಇಂಟು 1 60 ಪ್ಲಸ್ 40 ಇಂಟು 1 40, ಮೇಲ್ಗಡೆ 2 ಬರೀಬೇಕು. ಓಕೆ, ಇದನ್ನು ರಬ್ ಮಾಡಿ ಮತ್ತೆ ಮೇಲ್ಗಡೆ ಒಂಚೂರು ಬರಿತೀನಿ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ. 2 ಡಿವೈಡೆಡ್ ಬೈ 60 ಪ್ಲಸ್ 40 ಡಿವೈಡೆಡ್ ಬೈ 2400. ಈಗ ನೋಡಿ, ಈ ಒಂದು ಮೆಥಡಲ್ಲಿ ಯಾವಾಗ ಈ ಥರ ಈಕ್ವೇಷನ್ಸ್ ನಿಮ್ಮ ಇರುತ್ತೋ ನೀವೇನು ಮಾಡ್ಕೊಳ್ಬೇಕು ಅಂದರೆ ಅದನ್ನು ರೆಸಿಪ್ರೋಕಲ್ ತೊಗೋಬೇಕು. ರೆಸಿಪ್ರೋಕಲ್ 60 ಪ್ಲಸ್ 40 ಡಿವೈಡೆಡ್ ಬೈ 2400 ರೆಸಿಪ್ರೋಕಲ್ ಹೆಂಗೆ ತೆಗಿಬೇಕು? ಉಲ್ಟಾ ಅಲ್ವೇನ್ರಿ? ಸೊ 2 ಡಿವೈಡೆಡ್ ಬೈ ಉಲ್ಟಾ ಮಾಡಿದಾಗ ಏನಾಗುತ್ತೆ? 2400
ಹೀಗೆ ಬರುತ್ತೆ, ಡಿವೈಡೆಡ್ ಬೈ 60 + 40 ಬರುತ್ತೆ. ಇದು ರೆಸಿಪ್ರೋಕಲ್. 60 + 40ನ ನೀವೇನು ಮಾಡಿ 100 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆ? 2 0 ಕ್ಯಾನ್ಸಲ್, 24 48 km/h. ಈಗ ನಿಮಗೆ ಒಂದು ಲೆವೆಲಿಗೆ ಅರ್ಥ ಆಗಿರ್ಬೋದು ಹಾರ್ಮೋನಿಕ್ ಮೀನ್ ಅನ್ನೋದು ಯಾಕೆ ಬೇಕು ಅಂತ. ನೀವು ಅರ್ಥಮೆಟಿಕ್ ಮೀನಲ್ಲಿ ಈ ರೀತಿ ಸ್ಪೀಡ್ ಕ್ಯಾಲ್ಕುಲೇಷನ್ ಏನಾದರೂ ಮಾಡಿದ್ರೆ ಅದು ರಾಂಗ್ ಆನ್ಸರ್ ಕೊಡುತ್ತೆ. ನೀವು ಸ್ಪೀಡ್ ಫಾರ್ಮುಲಾ, ವೆಲ್ ಡಿಫೈನ್ಡ್ ಫಾರ್ಮುಲಾ ಹಾಕಿದಾಗ ಬಂದಂಥ ಆನ್ಸರ್ನೇ ನೀವು ಪಡ್ಕೊಳ್ಬೇಕು ಅಂತಂದರೆ ಈವನ್ ನೀವು ಹಾರ್ಮೋನಿಕ್ ಮೀನ್ ಫಾರ್ಮುಲಾ ಹಾಕಿದರೂ ಕೂಡ ಅದೇ ಆನ್ಸರ್ ಬರುತ್ತೆ. ಅರ್ಥಮೆಟಿಕ್ ಮೀನ್ ಆಗಿದ್ರೆ ಏನು ಮಾಡುತ್ತೆ, ಈ ರೀತಿ ಸ್ಪೀಡ್ ಕ್ಯಾಲ್ಕುಲೇಷನಿಗೆ ರಾಂಗ್ ಆನ್ಸರ್ ಕೊಡುತ್ತೆ. ಅಂತಂದರೆ ನಿಮ್ಮ ಪ್ರಾಬ್ಲಮ್ km/h, ಓಕೆ, ರೇಟ್ ಪರ್ ಲೀಟರ್ ಈ ರೀತಿಯಾಗಿ ಯೂನಿಟ್ಸ್ಗಳಿತ್ತು ಅಂತಂದರೆ ಆ ರೀತಿಯಾಗಿರುವಂತಹ ಪ್ರಾಬ್ಲಮ್ಸಿನ ಆ್ಯಾವ್ರೇಜ್ ಕಂಡುಹಿಡಲಿಕ್ಕೆ ನಿಮಗೆ ಹಾರ್ಮೋನಿಕ್ ಮೀನ್ ಬೇಕಾಗುತ್ತೆ. ಇದು ಒಂದು ಅಪ್ಲಿಕೇಶನ್ಸ್ ಆಫ್ ಹಾರ್ಮೋನಿಕ್ ಮೀನ್. ಒಂದು ಐಡಿಯಾ ಇರಲಿ ಅನ್ನೋದಕ್ಕೋಸ್ಕರ ಈ ಪ್ರಾಬ್ಲಮ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನಾವೀಗ ಜಾಮಿಟ್ರಿಕ್ ಮೀನ್ ಅಂದರೆ ಏನು ಅಂತ ಅದರ ಮೀನಿಂಗನ್ನು ತಿಳ್ಕೊಳ್ಳೋಣ ಮತ್ತು ಫಾರ್ಮುಲಾವನ್ನು ತಿಳ್ಕೊಳ್ಳೋಣ. ಓಕೆ, ಜಾಮಿಟ್ರಿಕ್ ಮೀನ್ ಫಾರ್ ಎ ಗಿವನ್ ಸೆಟ್ ಆಫ್ n ಪಾಸಿಟಿವ್ ಅಬ್ಸರ್ವೇಷನ್ ಅಂತಂದರೆ ನಮ್ಮ ಅಬ್ಸರ್ವೇಷನ್ಗಳಿದಾವಲ್ಲ ಅವು ಪಾಸಿಟಿವ್ ನಂಬರ್ಗಳಾಗಿರಬೇಕು, ಮೊದಲನೇ ಕಂಡೀಷನ್ಸ್. ಆಗ ನಮ್ಮ ಜಾಮಿಟ್ರಿಕ್ ಮೀನ್ ಈಸ್ ಡಿಫೈನ್ಡ್ ಆ್ಯಸ್ ದ nth ರೂಟ್ ಆಫ್ n ಅಂತಂದರೆ ಸಾಮಾನ್ಯವಾಗಿ ನಾವೇನಂತೀವಿ, ನಂಬರ್ ಆಫ್ ಅಬ್ಸರ್ವೇಷನ್ಸ್. ಈಗ ನಂಬರ್ ಆಫ್ ಅಬ್ಸರ್ವೇಷನ್ ಬಂತು 5 ಇತ್ತು ಅಂತಂದರೆ 5th ರೂಟ್ ಆಫ್ ಅಂತ ತಗೊಳ್ಬೇಕು. 2 ಇತ್ತು ಅಂತಂದರೆ ಸ್ಕ್ವೇರ್ ರೂಟ್ ಆಫ್, 3 ಇತ್ತು ಅಂತಂದರೆ ಕ್ಯೂಬ್ ರೂಟ್ ಆಫ್, 7 ಇತ್ತು ಅಂದರೆ 7th ರೂಟ್ ಆಫ್ ಅಂತ ಹೇಳ್ತಾ ಇದೆ. ಸರಿ, ಹೇಗಿದ್ದರೆ ಹೇಗೆ ಹೇಳ್ತಾ ಇದೆ, ಜಾಮಿಟ್ರಿಕ್ ಮೀನ್ ಈಸ್ ಡಿಫೈನ್ಡ್ ಆ್ಯಸ್ nth ರೂಟ್ ಆಫ್ ದ ಪ್ರಾಡಕ್ಟ್ ಆಫ್ ದ ಅಬ್ಸರ್ವೇಷನ್. ಈಗ ಅಬ್ಸರ್ವೇಷನ್ಸ್ ಅಂದರೆ ಯಾವ ರೀತಿ ಇರುತ್ತಪ್ಪ, 2 3 4 ಅಂತ ಇರುತ್ತೆ, ಎನಿ ನಂಬರ್ ಆಗಿರ್ಬೋದು. ಅದಕ್ಕೆ ನಾವೇನು ಮಾಡೋಣ, x1 x2 ಎನಿ ನಂಬರ್ ಅಲ್ವೇನ್ರಿ, ಅದಕ್ಕೆ ವೇರಿಯಬಲ್ನ ಡಿಫೈನ್ ಮಾಡೋದು x4 ಟು ದಿ xn. ಏನಾಗಿದೆ, ಪ್ರಾಡಕ್ಟ್ ಆಫ್ ದಿ ಅಬ್ಸರ್ವೇಷನ್ಸ್ ಮಲ್ಟಿಪ್ಲೈಡ್ ಆಗುತ್ತೆ. ಎಕ್ಸ್ ಅಂತಂದರೆ ಇಲ್ಲಿ ಮಲ್ಟಿಪ್ಲೈಡ್ ಅಲ್ವೇನ್ರಿ, ಎಕ್ಸ್ ಮತ್ತು ಇಂಟು ಮಾರ್ಕ್ ಒಂದೇ ಥರ ಇರುತ್ತಲ್ವ ನೋಡೋಕ್ಕೆ. ಸೊ ಹಾಗಾಗಿ ಬ್ರಾಕೆಟ್ ಆಗ್ತಾ ಇದೆ, ಪ್ರಾಡಕ್ಟ್ ಆಫ್ ದಿ ಅಬ್ಸರ್ವೇಷನ್. ಓಕೆ, ಈಗ ಒಂದು ಉದಾಹರಣೆಯನ್ನು ನೋಡೋಣ. ನೋಡಿ, 3 6 12 ಅನ್ನುವಂತಹ ಅಬ್ಸರ್ವೇಷನ್ಸ್ಗಳು. ಇದರ ಜಾಮಿಟ್ರಿಕ್ ಮೀನ್ನ ಕಂಡುಹಿಡಬೇಕು ಅಂತ ಅಂದರೆ nth ರೂಟ್ ಅಂದರೆ ಎಷ್ಟಿದೆ ರೀ, ಇಲ್ಲಿ 3 ಅಬ್ಸರ್ವೇಷನ್ಸ್ಗಳಿದಾವ. ಸೊ ಕ್ಯೂಬ್ ರೂಟ್. ನೆಕ್ಸ್ಟ್ ಈ ಅಬ್ಸರ್ವೇಷನ್ಸ್ಗಳನ್ನು ಪ್ರಾಡಕ್ಟ್ ಮಾಡ್ತಾ ಹೋಗೋಣ. 6 3 18 18 12 216. ಸೊ ಕ್ಯೂಬ್ ರೂಟ್ ಆಫ್ 216 ಅಂತಂದರೆ 6. ಓಕೆ, ಸೊ ಇದು ನಮ್ಮ ಜಾಮಿಟ್ರಿಕ್ ಮೀನ್. ಓಕೆ ಫ್ರೆಂಡ್ಸ್, ಅರ್ಥಮೆಟಿಕ್ ಮೀನ್ ಅಂದರೆ ಏನು, ಜಾಮಿಟ್ರಿಕ್ ಮೀನ್ ಅಂದರೆ ಏನು, ಹಾರ್ಮೋನಿಕ್ ಮೀನ್ ಅಂದರೆ ಏನು ಅಂತೆಲ್ಲ ತಿಳ್ಕೊಂಡ್ವಿ. ನಾವು ಜಸ್ಟ್ ಪ್ರಾಪರ್ಟೀಸ್ ಆಫ್ ಅರ್ಥಮೆಟಿಕ್ ಮೀನ್ ಮಾತ್ರ ನೋಡಿದ್ದೀವಿ. ಜಾಮಿಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ ಪ್ರಾಪರ್ಟೀಸ್ ನೋಡಿಲ್ಲ. ಆದರೆ ಅರ್ಥಮೆಟಿಕ್ ಮೀನ್ ಪ್ರಾಪರ್ಟೀಸ್ ಏನಿದೆಯೋ ಅದೇ ಪ್ರಾಪರ್ಟಿ ನಮ್ಮ ಹಾರ್ಮೋನಿಕ್ ಮೀನ್ ಮತ್ತು ಜಾಮಿಟ್ರಿಕ್ ಮೀನ್ಗೆ ಬರುತ್ತೆ. ಓಕೆ, ಅದೇ ಪ್ರಾಪರ್ಟಿ, ಸೇಮ್ ಪ್ರಾಪರ್ಟಿ. ಈಗ ಮೊದಲನೇ ಪ್ರಾಪರ್ಟಿ ಏನು ಹೇಳುತ್ತೆ, ಇಫ್ ಅಬ್ಸರ್ವೇಷನ್ ಇನ್ ದ ಸೀರೀಸ್ ಆರ್ ಕಾನ್ಸ್ಟೆಂಟ್ ದೆನ್ ಅರ್ಥಮೆಟಿಕ್ ಮೀನ್ ಆಲ್ಸೋ ಬಿ ಕಾನ್ಸ್ಟೆಂಟ್ ಅಂತ ಹೇಳುತ್ತಲ್ವ. ಅದೇ ಥರ ಇಫ್ ಅಬ್ಸರ್ವೇಷನ್ ಇನ್ ದ ಸೀರೀಸ್ ಆರ್ ಕಾನ್ಸ್ಟೆಂಟ್ ದೆನ್ ಜಾಮಿಟ್ರಿಕ್ ಮೀನ್ ಆ್ಯಂಡ್ ಹಾರ್ಮೋನಿಕ್ ಮೀನ್ ಆಲ್ಸೋ ಬಿ ಕಾನ್ಸ್ಟೆಂಟ್. ಅಂತಂದರೆ ಇಫ್ ಎ ಈಸ್ ಈಕ್ವಲ್ ಟು ಬಿ ಅಂತ ಬರಿತೀನಿ. ಎ ಈಸ್ ಈಕ್ವಲ್ ಟು ಬಿ ಅಂತಂದರೆ 2 ಎ ಆಗಿದ್ದರೆ ಬಿನೂ ಕೂಡ 2 ಅಂತಂದರೆ ಕಾನ್ಸ್ಟೆಂಟ್ ಅಲ್ವೇನ್ರಿ. ಇಫ್ ಎ ಈಸ್ ಈಕ್ವಲ್ ಟು ಬಿ ಅವಾಗ ನಿಮ್ಮ ಅರ್ಥಮೆಟಿಕ್ ಮೀನು ಕೂಡ ಕಾನ್ಸ್ಟೆಂಟೇ ಆಗಿರುತ್ತಲ್ವ, ಜಾಮಿಟ್ರಿಕ್ ಮೀನು ಕೂಡ ಕಾನ್ಸ್ಟೆಂಟೇ ಆಗಿರುತ್ತಲ್ವ, ಹಾರ್ಮೋನಿಕ್ ಮೀನು ಕೂಡ ಕಾನ್ಸ್ಟೆಂಟೇ ಆಗಿರುತ್ತಲ್ವ. ಅಲ್ಲಿಗೆ ಇವುಗಳ ನಡುವಿನ ಸಂಬಂಧ ಅವಾಗ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಹೇಗೆ ಬರ್ಕೊಳ್ಳಿ, ಇಫ್ ಎ ಈಸ್ ಈಕ್ವಲ್ ಟು ಬಿ ದೆನ್ ಹಾರ್ಮೋನಿಕ್ ಮೀನ್ ಈಸ್ ಈಕ್ವಲ್ ಟು ಅರ್ಥಮೆಟಿಕ್ ಮೀನ್ ಈಸ್ ಈಕ್ವಲ್ ಟು ಜಾಮಿಟ್ರಿಕ್ ಮೀನ್ ಈಸ್ ಈಕ್ವಲ್ ಟು ಹಾರ್ಮೋನಿಕ್ ಮೀನ್ ಅಂತ ಬರ್ಕೊಳ್ಳಿ. ಅದೇ ಕಾನ್ಸ್ಟೆಂಟ್ ಆಗಿ ಇಲ್ದಿದ್ದಾಗ ಏನು ಮಾಡಬೇಕು, ಇಫ್ ಎ ಈಸ್ ನಾಟ್ ಈಕ್ವಲ್ ಟು ಬಿ ಆದಾಗ ಅರ್ಥಮೆಟಿಕ್ ಮೀನ್ ದೆನ್ ಜಾಮಿಟ್ರಿಕ್ ಮೀನ್ ದೆನ್ ಹಾರ್ಮೋನಿಕ್ ಮೀನ್ನ ರಿಲೇಷನ್ಶಿಪ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲೊಂದು ಎಕ್ಸಾಂಪಲ್ನ ಬರೆದಿದ್ದೀನಿ ಫ್ರೆಂಡ್ಸ್. 9 ಮತ್ತು 4 ಅನ್ನುವಂಥ ಅಬ್ಸರ್ವೇಷನ್ಸ್ಗಳು ಕಾನ್ಸ್ಟೆಂಟ್ ಅಲ್ಲ. ಓಕೆ, ಎ ಈಸ್ ನಾಟ್ ಈಕ್ವಲ್ ಟು ಬಿ ಎನ್ನುವಂತಹ ಕಂಡೀಷನ್ಸ್ ಒಳಗೆ ಬರ್ತಾ ಇದೆ. ಈಗ ಗಮನಿಸಿ, ಅರ್ಥಮೆಟಿಕ್ ಮೀನ್ನ ಕಂಡಿಡಿದಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 9. ಈಗ ಫಾರ್ಮುಲಾ ಏನು, ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಲ್ವಾ ಫ್ರೆಂಡ್ಸ್. ಈಗ ಸಮೇಷನ್ ಎಕ್ಸ್ ಅಂತಂದರೆ 9 + 4 ದಟ್ ಈಸ್ 13 / 2. ಎಷ್ಟು ಬಂತು ಆನ್ಸರ್, 6.5.
ಓಕೆ, ನಾನು ಇಲ್ಲಿ ಬರಿತೀನಿ 6.5 ಅಂತ. ಓಕೆ, ದೆನ್ ಇದೇ ಒಂದು ಅಬ್ಸರ್ವೇಷನ್ಗೆ ಜಾಮಿಟ್ರಿಕ್ ಮೀನ್ ಫೈಂಡ್ ಔಟ್ ಮಾಡೋಣ. ಜಾಮಿಟ್ರಿಕ್ ಮೀನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಅಂತಂದರೆ 9 ಇಂಟು 4, 9 4 36, ಸ್ಕ್ವೇರ್ ರೂಟ್ ಆಫ್ 36 ಈಸ್ ಈಕ್ವಲ್ ಟು 6. ಅಲ್ಲಿಗೆ ಜಾಮಿಟ್ರಿಕ್ ಮೀನ್ ಎಷ್ಟು ಬಂತ್ರಿ? 6. ಈಗ ಹಾರ್ಮೋನಿಕ್ ಮೀನ್ ಮಾಡೋಣ. ಹಾರ್ಮೋನಿಕ್ ಮೀನ್ನ ಫಾರ್ಮುಲಾ ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ ಸಮೇಷನ್ 1 ಡಿವೈಡೆಡ್ ಬೈ ಎಕ್ಸ್. ಈಗ n ಅಂತ ಅಂದರೆ ಎಷ್ಟು? 2 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 9 ಪ್ಲಸ್ 1 ಡಿವೈಡೆಡ್ ಬೈ 4. ಓಕೆ, ಈಗ ಈ ಪಾರ್ಟ್ನ ಗಮನಿಸಿ. ಈ ಪಾರ್ಟಲ್ಲಿ 9 ಮತ್ತು 4ರ ಲಾಸಹ LCMನ ಫೈಂಡ್ ಔಟ್ ಮಾಡಿ. 9 4 36. ನಂತರ ಇದು ಸಮ ಬರಬೇಕಲ್ವೇನ್ರಿ? 9 ಇವಾಗ ಇಲ್ಲಿರುವಂಥ 4ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ 1ರ ಜೊತೆ, ನೆಕ್ಸ್ಟ್ ಇಲ್ಲಿರುವಂಥ 9ಅನ್ನು ಇವರ ಜೊತೆ ಮಲ್ಟಿಪ್ಲೈ ಮಾಡಿ, ಆಗ್ಬೋದಲ್ವಾ? ದೆನ್ 4 1 4 ಪ್ಲಸ್ 9 1 9. ಓಕೆ, ಈಗ ಈ ನಮ್ಮ ಈಗ ಒಂದು ಕಂಡೀಷನ್ಸ್ನ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ರಬ್ ಮಾಡಿ ಮತ್ತೊಂದು ಸಲ ಮೇಲ್ಗಡೆ ಬರೀತೀನಿ. ಈ ರೀತಿ ಇರುವಾಗ ನೀವು ಈ ಪೋರ್ಷನ್ಸ್ ಏನಿದೆ ಇದನ್ನು ರೆಸಿಪ್ರೋಕಲ್ ತೊಗೊಳ್ಬೇಕು, ಸಾಲ್ವ್ ಮಾಡಿಬಿಡೋದಲ್ಲ. ರೆಸಿಪ್ರೋಕಲ್ ಅಂದ್ರೆ ಏನು? ಇದನ್ನು ಉಲ್ಟಾ ಮಾಡೋದು ಅಲ್ವೇನ್ರಿ? 2 ಇಂಟು ಉಲ್ಟಾ ಮಾಡಿದಾಗ 36 ಮೇಲಕ್ಕೆ ಬರುತ್ತೆ, 9 4 ಕೆಳಗೆ ಬರುತ್ತೆ, 9 4 ಆ್ಯಡ್ ಮಾಡಿಬಿಡ್ತೀನಿ 13. ನೆಕ್ಸ್ಟ್ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ ನಿಮಗೆ? 5.54. ಇದು ನಿಮ್ಮ ಆನ್ಸರ್. ಈಗ ಹಾರ್ಮೋನಿಕ್ ಮೀನ್ನ ಕೆಳಗೆ 5.54ನ ಬರಿತಾ ಇದ್ದೀನಿ. ಈಗ ಗಮನಿಸಿ, ಯಾವಾಗ ನಿಮ್ಮ ಅಬ್ಸರ್ವೇಷನ್ಗಳು ಕಾನ್ಸ್ಟೆಂಟ್ ಆಗಿರೋದಿಲ್ವೋ ಅವಾಗ ಅರ್ಥಮೆಟಿಕ್ ಮೀನ್ ಆನ್ಸರ್ ಜಾಮಿಟ್ರಿಕ್ ಮೀನ್ಗಿಂತ ಜಾಸ್ತಿ ಇರುತ್ತೆ. ಜಾಮಿಟ್ರಿಕ್ ಮೀನ್ನ ಬಂದಂಥ ಆನ್ಸರ್ ನಮ್ಮ ಹಾರ್ಮೋನಿಕ್ ಮೀನ್ಗಿಂತ ಜಾಸ್ತಿ ಇರುತ್ತೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದರೆ, ಇಫ್ ಎ ಈಸ್ ನಾಟ್ ಈಕ್ವಲ್ ಟು ಬಿ, ಅರ್ಥಮೆಟಿಕ್ ಮೀನ್ ಈಸ್ ಗ್ರೇಟರ್ ದೆನ್ ಜಾಮಿಟ್ರಿಕ್ ಮೀನ್, ಜಾಮಿಟ್ರಿಕ್ ಮೀನ್ ಈಸ್ ಗ್ರೇಟರ್ ದೆನ್ ಹಾರ್ಮೋನಿಕ್ ಮೀನ್. ಇವೆರಡೂ ಕಂಡೀಷನ್ಸ್ಗಳನ್ನು ನೀವು ಒಟ್ಟಿಗೆ ಬರೆಯೋದಾದರೆ, ಇಫ್ ಎ ಇಸ್ ಈಕ್ವಲ್ ಟು ಬಿ ಆ್ಯಂಡ್ ಎ ಇಸ್ ನಾಟ್ ಈಕ್ವಲ್ ಟು ಬಿ ಅನ್ನುವಂಥ ಆಗಿರುವಾಗ ಇವರ ನಡುವಿನ ಸಂಬಂಧ ಅರ್ಥಮೆಟಿಕ್ ಮೀನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮಿಟ್ರಿಕ್ ಮೀನ್, ಜಾಮಿಟ್ರಿಕ್ ಮೀನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹಾರ್ಮೋನಿಕ್ ಮೀನ್ ಅನ್ನುವಂತಹ ಕಂಬೈನ್ ಮಾಡಿ ನೀವು ಈ ಥರ ಈಕ್ವೇಷನ್ಸ್ ಬರೀಬಹುದು. ಸೊ ಇದರ ಮೇಲೆ MCQs ಕ್ವಶನ್ಸ್ ಇದೆ ನೋಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ನ ರಿಲೇಷನ್ಶಿಪ್. ಓಕೆ ಫ್ರೆಂಡ್ಸ್, ಹೇಗೆ ನಾವು ಮೀನ್, ಮೀಡಿಯನ್, ಮೋಡ್ ರಿಲೇಷನ್ಶಿಪ್ನ ನೋಡಿದ್ವೋ ಹಾಗೆ ಇಲ್ಲಿ ನಾವು ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ನ ರಿಲೇಷನ್ಶಿಪ್ ನೋಡೋಣ. ಅದಕ್ಕೆ ಹೇಗೆ ಹೇಳ್ತಾರೆ ಅಂತಂದರೆ, ರಿಲೇಷನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಆ್ಯಂಡ್ ಹಾರ್ಮೋನಿಕ್ ಮೀನ್ ಈಸ್ GM² = AM × HM ಅಂತ ಹೇಳ್ತಾರಂತೆ. ಜಾಮೆಟ್ರಿಕ್ ಮೀನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಅಂತ. ಹೇಗೆ ಅಂತ ಹೇಳ್ಬಿಟ್ಟು ನಾನು ಫೈಂಡ್ ಔಟ್ ಮಾಡೋಣ. ಇದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ. ಈಗ ಯಾವುದೋ ಒಂದು 2 ನಂಬರ್ನ ತಗೊಳ್ಳೋಣ. ಫಾರ್ ಎನಿ 2 ನಂಬರ್ಸ್, ಎ ಆ್ಯಂಡ್ ಬಿ ಆಗಿರಲಿ. ಈಗ ಎ ಮತ್ತು ಬಿಗೆ ಈ ಎ ಆ್ಯಂಡ್ ಬಿ ಆಗಿರಲಿ. ಈಗ ಫಸ್ಟ್ ನಾವು ಲೆಫ್ಟ್ ಸೈಡಿನ ಕಂಡೀಷನ್ಸ್ ತಗೊಳ್ಳೋಣ. GM² ಅಂತಂದರೆ ಜಾಮೆಟ್ರಿಕ್ ಮೀನನ್ನು ಈ ಎ ಆ್ಯಂಡ್ ಬಿಗೆ ಫೈಂಡ್ ಔಟ್ ಮಾಡಿ. ನಿಮಗೆ ಗೊತ್ತು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಅಂತ. ಜಾಮೆಟ್ರಿಕ್ ಮೀನ್ ಕಂಡುಹಿಡಿಯೋದು ಹೇಗೆ ರೀ? ಎ ಇಂಟು ಬಿ, ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ, ಹೌದಲ್ವೇನ್ರಿ? ಈಗ ಈ ಸ್ಕ್ವೇರ್ ರೂಟನ್ನು ರಿಮೂವ್ ಮಾಡಿ. ಸ್ಕ್ವೇರ್ ರೂಟನ್ನು ರಿಮೂವ್ ಮಾಡಿದ್ರೆ ಈ ಕಡೆಯವರು ಏನಾಗುತ್ತೆ? ಸ್ಕ್ವೇರ್ ಆಗುತ್ತೆ, ಈಕ್ವಲ್ಸ್ ಎ ಇಂಟು ಬಿ. ಈಗ ನಮ್ಮ LHS ಏನಾಯಿತು? ಎ ಇಂಟು ಬಿ. ದಿಸ್ ಈಸ್ ನಮ್ಮ LHS. ಹೀಗಿರಲಿ ಇದು. ಈಗ ನಮ್ಮ ರೈಟ್ ಸೈಡ್ ಅವ್ರನ್ನ ಮಾತಾಡ್ಸ್ಕೊಂಬರೋಣ, RHS ಅವ್ರದ್ದೇನು ಕತೆ ಅಂತ. ಈಗ ಇಲ್ಲೊಬ್ಬರು ಅರ್ಥಮೆಟಿಕ್ ಮೀನ್ ಅಂತ ಇದೆ. ಇದೇ 2 ನಂಬರಿಗೆ ಅರ್ಥಮೆಟಿಕ್ ಮೀನ್ ಕಂಡುಹಿಡೀರಿ. ಅರ್ಥಮೆಟಿಕ್ ಮೀನ್ ಈಸ್ ಈಕ್ವಲ್ ಟು A + B / 2. ಇದು ನಮ್ಮ ಅರ್ಥಮೆಟಿಕ್ ಮೀನ್, ಹೌದಲ್ವೇನ್ರಿ? ಈಗ ನಮ್ಮ ಹಾರ್ಮೋನಿಕ್ ಮೀನ್ನ ಕಂಡುಹಿಡಿಯೋಣ. ಇದೇ ನಮ್ಮ 2 ವೇರಿಯೇಬಲ್ಸಿಗೆ ಎಷ್ಟು ವೇರಿಯೇಬಲ್ಸ್ ಇದೆ? 2 / 1 / A + 1 / B. ನೆಕ್ಸ್ಟ್ ಈ ಒಂದು ಪಾರ್ಟನ್ನ ಗಮನಿಸಿ. ಎ ಮತ್ತು ಬಿನ LCM ತೆಗಿರಿ, AB. ನೆಕ್ಸ್ಟು ಇವರನ್ನು ಈ ಕಡೆಯಿಂದ ಬಿನ ಮಲ್ಟಿಪ್ಲೈ ಮಾಡಬೇಕು, ಇವರನ್ನು ಎ ಇಂದ ಮಲ್ಟಿಪ್ಲೈ ಮಾಡಬೇಕು, ಹೌದಾ? ದೆನ್ B × 1 B ಪ್ಲಸ್ A × 1 A 2 ಅಂತ ಬರೀರಿ. ಏನು ಮಾಡಬೇಕು? ಈ ಪೋರ್ಷನ್ಸ್ನ ನೀವು ರೆಸಿಪ್ರೋಕಲ್ ತಗೊಳ್ಬೇಕು. ಅಂದರೆ ಎ ಬಿ ಅಂಥವ್ರು ಮೇಲೆ ಬರ್ತಾರೆ, B + A ಅನ್ನೋರು ಕೆಳಗೆ ಬರ್ತಾರೆ. ನೋಡಿ, ಈ B + A ನ A + B ಅಂತ ಬರಿಬೋದಾ? ಬರಿಬೋದು ಕಣ್ರಿ.
ಈಗ ನಮ್ಮ ಹಾರ್ಮೋನಿಕ್ ಮೀನ್ ಫೈನಲ್ ಆಗಿ ಏನು ಬಂತು, ಎರಡು ವೇರಿಯೇಬಲ್ದು 2ab ಡಿವೈಡೆಡ್ ಬೈ a+b. ನಮ್ಮ RHSನ ಸೈಡ್ ಗಮನಿಸಿ, ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಆಗಬೇಕಂತೆ. ಈಗ ಅರ್ಥಮೆಟಿಕ್ ಮೀನ್ ಎಷ್ಟಿದೆ ರೀ, a+b ಡಿವೈಡೆಡ್ ಬೈ 2. ದೆನ್ ಹಾರ್ಮೋನಿಕ್ ಮೀನ್ ಎಷ್ಟಿದೆ ರೀ, 2ab ಪ್ಲಸ್ a+b. ಈ a+b ಕ್ಯಾನ್ಸಲ್ ಆಗುತ್ತೆ, ಎರಡೊಂದು ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ನಿಮಗೆ ಖಾಲಿ ab ಅಥವಾ a ಇಂಟು b. ಏನೂ ಇಲ್ಲ ಅಂತಂದರೆ ಇಂಟು ಅಲ್ವೇನ್ರಿ. ಸರಿ, ಈಗ ನಿಮ್ಮ RHS ಎಷ್ಟು ಸಿಗುತ್ತು, ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಎಷ್ಟು ಸಿಗುತ್ತೆ ರೀ, RHS a ಇಂಟು b. ಇದು ನಮ್ಮ RHS. ಈಗ ನಮ್ಮ LHS ಎಷ್ಟು ಏನಾಯಿತು, a ಇಂಟು b. RHS ಏನಾಯಿತು, a ಇಂಟು b. ಅಲ್ಲಿಗೆ a ಇಂಟು b ನಮ್ಮ LHS ಈಕ್ವಲ್ಸ್ RHS a ಇಂಟು b. a ಇಂಟು b ಅಂತಂದರೆ gm². ದೆನ್ a ಇಂಟು b ಇಲ್ಲಿದು RHS ಅಂತಂದರೆ am ಇಂಟು hm. ಹೆನ್ಸ್ ವಿ ಪ್ರೂವ್ಡ್ gm² is equal to am ಇಂಟು hm. ಇದ್ರ ಮೇಲೆ ನಮಗೆ NETಯಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಕೇಳ್ತಾರೆ ಅನ್ನೋದನ್ನು ನೋಡೋಣ. ಜಸ್ಟ್ ಒಂದು ಎಕ್ಸಾಂಪಲ್ನ ನಾನೇ ತೋರಿಸ್ತೀನಿ, ಅದಾದಮೇಲೆ ಇದ್ರ ಮೇಲೆ ಪ್ರಾಬ್ಲಮ್ಸ್ನ ತೋರಿಸ್ತೀನಿ. ಓಕೆ, MCQsನ ಸೀರೀಸ್ನ ಬಿಡ್ತೀನಿ, ಬೇರೆ ವಿಡಿಯೋಸ್. ಅರ್ಥಮೆಟಿಕ್ ಮೀನ್ 9 ಅಂತ ಇದೆ, ಹಾರ್ಮೋನಿಕ್ ಮೀನ್ 4 ಅಂತ ಇದೆ. ದೆನ್ ವಾಟ್ ಈಸ್ ಜಾಮಿಟ್ರಿಕ್ ಮೀನ್ ಅಂತ. ನಿಮಗೆ ಅರ್ಥಮೆಟಿಕ್ ಮೀನ್ ಮತ್ತು ಜಾಮಿಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ನ ಫಾರ್ಮುಲಾಸ್ ಅಂತಂದರೆ ರಿಲೇಷನ್ಶಿಪ್ನ ಹೇಗೆ ಅಂತ ಗೊತ್ತು. ಹೇಗೆ, gm² is equal to ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಅಂದರೆ ಏನು, 9. ಹಾರ್ಮೋನಿಕ್ ಮೀನ್ ಅಂದರೆ ಏನು, 4. ದೆನ್ gm². ಈ gmನಲ್ಲಿರುವಂಥ ಸ್ಕ್ವೇರನ್ನು ತೆಗೆದರೆ ಆ ಕಡೆ ಹೋಗುತ್ತೆ, 9 4 36. ದೆನ್ √36 is 6. ದೆನ್ ಜಾಮಿಟ್ರಿಕ್ ಮೀನ್ ಈಸ್ 6. ಓಕೆ, ಕ್ವಶನ್ಸ್ನ ಗಮನಿಸಿ. The arithmetic mean and geometric mean for two observations are 5 and 4 respectively. Find the two numbers. ಅಂತಂದರೆ ಎರಡು ನಂಬರ್ಗಳಿಗೆ ಅವರು ಅರ್ಥಮೆಟಿಕ್ ಮೀನ್ನ ಫೈಂಡ್ ಔಟ್ ಮಾಡಿದಾರಂತೆ, 5 ಬಂದಿದೆಯಂತೆ. ಅದೇ ಎರಡು ನಂಬರ್ಗಳಿಗೆ ಜಾಮಿಟ್ರಿಕ್ ಮೀನ್ನ ಫೈಂಡ್ ಔಟ್ ಮಾಡಿದರೆ 4 ಬಂದಿದೆಯಂತೆ. ಹಾಗಿದ್ದರೆ ಆ ಎರಡು ನಂಬರ್ಗಳು ಯಾವುದು, ಅಂದರೆ ಆ ಟೂ ಅಬ್ಸರ್ವೇಷನ್ಸ್ಗಳು ಯಾವುದು ಅಂತ. ನಮಗೆ ಇಲ್ಲಿ ಆಪ್ಷನ್ಸ್ಗಳು ಬಂದಿದೆ. ನೀವೇನು ಮಾಡಬೇಕು ಅಂತಂದರೆ ಈ ಆಪ್ಷನ್ಸಲ್ಲಿ ಪ್ರತಿಯೊಂದಕ್ಕೂ ನೀವು ಅರ್ಥಮೆಟಿಕ್ ಮೀನ್, ಜಾಮಿಟ್ರಿಕ್ ಮೀನ್ನ ಕಂಡುಹಿಡಿಯಿರಿ. ಯಾವಾಗ ನಿಮಗೆ ಅರ್ಥಮೆಟಿಕ್ ಮೀನ್, ಜಾಮಿಟ್ರಿಕ್ ಮೀನ್ ಆ ಒಂದೇ ನಂಬರ್ಗಳಿಗೆ 5 ಮತ್ತು 4 ಬರುತ್ತೋ ಅದು ಸರಿಯಾದ ಉತ್ತರ. ಓಕೆ, ಈಗ ಬನ್ನಿ 6 ಮತ್ತು 4 ಕೂಡಿದಾಗ ಅಂದರೆ ಅರ್ಥಮೆಟಿಕ್ ಮೀನ್ನ ಫೈಂಡ್ ಔಟ್ ಮಾಡಿ. ಓಕೆ, ಕೂಡಿ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಿದ್ರೆ 10 ಡಿವೈಡೆಡ್ ಬೈ 2 5 ಬಂತು. ಎಸ್, ಅರ್ಥಮೆಟಿಕ್ ಮೀನ್ ಏನೋ ಓಕೆ. ಅದೇ ನಂಬರಿಗೆ ಜಾಮಿಟ್ರಿಕ್ ಮೀನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ 6 4 24 √24. ಓಕೆ, ನಿಮಗೆ 4² ಬೇಕಲ್ವೇನ್ರಿ. 4² ಎಷ್ಟು, 16. √16 is 4 ಅಂತಂದರೆ ಇಲ್ಲಿ 16 ಅಲ್ಲ 24 ಬರ್ತಾ ಇದೆ. ಆನ್ಸರ್ ಇದಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಬನ್ನಿ. 4ಕ್ಕೆ ನೀವು ಅರ್ಥಮೆಟಿಕ್ ಮೀನ್ನ ಕಂಡುಹಿಡಿಯಿರಿ. 4ನ್ನು 2 ಸಲ ಗುಣಿಸಿ, 4ನ್ನು ಕೂಡಿ 4 + 4 is 8 ಡಿವೈಡೆಡ್ ಬೈ 2 is 4. ಓಕೆ, ಅರ್ಥಮೆಟಿಕ್ ಮೀನ್ ಬಂದು ತಪ್ಪಾದ ಆನ್ಸರ್ ಕೊಡ್ತಾ ಇದೆ. ಅದೇ ನೀವು ಜಾಮಿಟ್ರಿಕ್ ಮೀನ್ನ ಕಂಡುಹಿಡಿಯಿರಿ, ಸರಿಯಾದ ಆನ್ಸರ್ ಕೊಡ್ತಾ ಇದೆ. ಜಾಮಿಟ್ರಿಕ್ ಮೀನ್ 4 4 16 √16 is 4. ಜಾಮಿಟ್ರಿಕ್ ಮೀನ್ ಸರಿ ಬರ್ತಾ ಇದೆ, ಬಟ್ ಅರ್ಥಮೆಟಿಕ್ ಮೀನ್ ರಾಂಗ್ ಬರ್ತಾ ಇದೆ. ಇದು ಕೂಡ ಆನ್ಸರ್ ಅಲ್ಲ. ಈಗ 5 ಕೂಡಿ 10 ಬರುತ್ತೆ, ಡಿವೈಡೆಡ್ ಬೈ 2 ಮಾಡಿ 5 ಬರುತ್ತೆ. ಅರ್ಥಮೆಟಿಕ್ ಮೀನ್ ಏನೋ ಸರಿ, ಆದರೆ ಜಾಮಿಟ್ರಿಕ್ ಮೀನ್ 5 25 ಅನ್ನೋ ಆನ್ಸರ್ ಕೊಡುತ್ತೆ. ನಮಗಿಲ್ಲಿ 16 ಬೇಕು. ಓಕೆ, ಆನ್ಸರ್ ತಪ್ಪು, ಇದು ಅಲ್ಲ. ಈಗ ಕೊನೆಯ ಆನ್ಸರ್ ನೋಡಿ, 8 and 2. 8 and 2ನ ಕೂಡಿ 8 2 10 ಡಿವೈಡೆಡ್ ಬೈ 2 is equal to 5. ನೀವೆಲ್ಲ ಫಾರ್ಮುಲಾ ಹಾಕ್ಕೊಂಡು ಮಾಡೋದಲ್ಲ, ನೀವು NETಯಲ್ಲಿ ಫಟಾಫಟ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿದ್ರೇ ಉತ್ತಮ. ಗೊತ್ತಾಯಿತು, ಬಹಳಷ್ಟು ಸ್ಪೀಡಲ್ಲಿ ಮಾಡ್ತಾ ಹೋಗಬೇಕು, ಟೈಮ್ ಓಡ್ತಾ ಇರತ್ತಲ್ಲಿ. ದೆನ್ ಅರ್ಥಮೆಟಿಕ್ ಮೀನ್ 5 ಬಂತು, ಆನ್ಸರ್ ಇಸ್ ರೈಟ್. ದೆನ್ 8 2ನ್ನು ಕೂಡಿಸಿ 8 2 16 √16 is 4. ದೆನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.